ನನ್ನ ಹೆಸರು ಬಿ ರಾಮಸ್ವಾಮಿ ಅಂತ. ನಾನು ಸರಳಾದೇವಿ ಸತೀಶ್ ಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ಕಾಲೇಜ್ ಅಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದೀನಿ. ನನಗೆ ಸಮಸ್ಯೆ ಇದ್ದಿದ್ದು ಅಂತಂದರೆ ಬ್ಯಾಕ್ ಪೈನ್. ಸುಮಾರು ಒಂದು 5-6 ವರ್ಷದಿಂದ ನನಗೆ ಬ್ಯಾಕ್ ಪೈನ್ ಇದೆ. ನನಗೆ ನಾನು ಏನು ಮಾಡಿದ್ರು ವೇಟ್ ಲಾಸ್ ಆಗಿರಲಿಲ್ಲ. ನಾನು ಸಾಕಷ್ಟು ಎಕ್ಸಸೈಸ್ ಮಾಡ್ತೀನಿ, ಸಾಕಷ್ಟು ಆಟ ಆಡ್ತೀನಿ, ಎಲ್ಲ ರಂಗದಲ್ಲಿದ್ದೀನಿ. ಆದರೂ ನನಗೆ ವೇಟ್ ಏನೆಲ್ಲ ಪ್ರಯತ್ನ ಮಾಡಿದ್ರು ವೇಟ್ 1 kg 2 kg ಇಳಿಕೆ ಆಗ್ತಿತ್ತು ನನಗೆ. ಆದರೆ ಈ ಯೋಗ ಪ್ರಾಣಾಯಾಮ ಏನು ತರಬೇತಿಗೆ ಬಂದಾದ ಮೇಲೆ ನಾನು 5ರಿಂದ 6 kg ಇಳಿದಿದ್ದೀನಿ. ಅದರ ಪ್ರತಿಫಲ ಏನೋ ಗೊತ್ತಿಲ್ಲ. ಬ್ಯಾಕ್ ಪೇನ್ ನನಗೆ ಈಗ ಸಾಕಷ್ಟು ಕಡಿಮೆ ಆಗಿದೆ. 100% ಅಂತೂ ಕ್ಲಿಯರ್ ಆಗಿಲ್ಲ, ಸಾಕಷ್ಟು ಕಡಿಮೆ ಆಗಿದೆ. ನಾನು ಸರಾಗವಾಗಿ ಕುತ್ಕೊಂಡು ಎದ್ದಾಳೋದು ಸ್ವಲ್ಪ ಕಷ್ಟಪಡ್ತಾ ಇದ್ದೆ. ಆದರೆ ಈಗ ಸರಾಗವಾಗಿ ಕುತ್ಕೊಂಡು ಎದ್ದಾಳಷ್ಟು ಚೈತನ್ಯ ಇದೆ ನನಗೆ. ಅದಕ್ಕಿಂತ ಮುಖ್ಯವಾಗಿ ಇದಕ್ಕೆ ಬರಲಿಕ್ಕೆ ಕಾರಣ ಅಂತಂದರೆ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನಾಗರಾಜ್ ಕುರುವಳ್ಳಿ ಅಂತ, ಮತ್ತು ಅದಕ್ಕಿಂತ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನಾಗರಾಜ್ ನಾಯಕ್ ಅಂತ ಇಂಜಿನಿಯರ್ ಅವರು ಬಂದು ಹೋದ್ರಾಗಲೇ ಅವರು ನನಗೆ ಸಾಕಷ್ಟು ಬಾರಿ ಡೈಲಿ ವಾಕಿಂಗ್ ಮಾಡಬೇಕಾದ್ರೆ ಹೇಳ್ತಾ ಇದ್ರು, ಇಲ್ಲ ನೀವು ಒಮ್ಮೆ ಅಲ್ಲಿ ಭೇಟಿ ಕೊಡಿ, ಒಂದ್ಸಲ ನೋಡ್ರಿ ಅಂತ. ಅವರಾಗಲಿ ಇಲ್ಲಿ ಟ್ರೈನಿಂಗ್ ತೊಗೊಂಡೋಗಿದ್ರು. ಸಾಕಷ್ಟು ಬಾರಿ ತಪ್ಸ್ಕೊಂಡ್ಬಿಟ್ಟಿದ್ದೀನಿ ನಾನು. ಎಷ್ಟು ಬಾರಿ ಅಂತ ಹೇಳಲಿಕ್ಕೆ ಅದು ಅಸಾಧ್ಯ, ಅಷ್ಟು ಬಾರಿ ತಪ್ಸ್ಕೊಂಡಿದ್ದೀನಿ. ಮೊನ್ನೆ ಮಾತ್ರ ನಾನು ನಮ್ಮ ದೊಡ್ಡಬಸಪ್ಪ ಸಾರು ಇಬ್ಬರ ಜೊತೆ ಮಾತಾಡ್ಕೊಂಡು ಇಲ್ಲ ಈ ಸಲ ಖಂಡಿತವಾಗಿ ಹೋಗೋಣ ಅಂತೇಳಿ ತೀರ್ಮಾನ ತಗೊಂಡ್ವಿ. ಈ ಒಂದು ಕಾರ್ಯಕ್ರಮ ನನಗೆ ನನ್ನ ಜೀವನದಲ್ಲಿ ಅದ್ಭುತವಾದ, ಅಪರೂಪವಾದ, ಎಂದೂ ಮರೆಯಲಾಗದ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಬಹಳ ಮುಖ್ಯವಾಗಿ ಹೇಳಲಿಕ್ಕೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಗುರೂಜಿಗಳಿಗೆ. ಇದು ಪ್ರಾಣಾಯಾಮ ಅಂತಕ್ಕಂಥದ್ದು ನಾನು ಕಲ್ತಿದ್ದು ಅಲ್ಲದೆ ನಾನು ವಿದ್ಯಾಭ್ಯಾಸ ಮಾಡಿಸ್ತಾ ಇರ್ತಕ್ಕಂಥ NSS ಕೋಆರ್ಡಿನೇಟರ್ ಇದ್ದೀನಿ, NCC ಕೋಆರ್ಡಿನೇಟರ್ ಇದ್ದೀನಿ, ಆಮೇಲೆ ಕಲ್ಚರಲ್ ಎಲ್ಲ ರಂಗದಲ್ಲಿ ಇರೋದ್ರಿಂದ ನನ್ನ ಈ ಒಂದು ಯೋಗ ಪ್ರಾಣಾಯಾಮ ತರಬೇತಿಗಳನ್ನು ನನ್ನ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಕಲಿಸ್ಬೇಕಂತಕ್ಕಂಥ ಆಸೆ ನನಗೆ ಬಂದಿದೆ. ಅದೊಂದು ತುಂಬ ಇಷ್ಟವಾಯಿತು ನನಗೆ. ಆಮೇಲೆ ಇಲ್ಲಿ ನಾನು ತುಂಬ ಆನಂದ ಪಟ್ಟಿದ್ದೇನಂತಂದರೆ ಯೋಗ ಪ್ರಾಣಾಯಾಮ ಅದು ಸ್ವಲ್ಪ ಮೊದಲೇ ದಿನ 2 ದಿನ ಕಷ್ಟ ಅನಿಸ್ತು. ತದನಂತರ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕಿಂತ ಇಷ್ಟ ಆಗಿತ್ತು ಅಂತಂದರೆ ಭಜನೆ ಕಾರ್ಯಕ್ರಮ. ಅವತ್ತು ಒಂದು ರೀತಿ ನಮ್ಮನ್ನು ನಾವು ಮರ್ತೇ ಬಿಟ್ಟಿದ್ವಿ. ಯಾರ್ಯಾರು ಎಲ್ಲೆಲ್ಲಿ ಸುತ್ತಾಡ್ಕೊಂಡು ಹೋಗಿದ್ವೋ ನಮಗೆ ಗೊತ್ತಿಲ್ಲ. ಅಲ್ಲಿ ಸುತ್ತಾಡ್ಕೊಂಡು ನಾನು ಸೀದಾ ಹೋಗಿ ಯಾರೋ ಒಬ್ಬನ ಸಾಕಿಬಿಟ್ಟಿದ್ದೆ. ಆಮೇಲೆ ಇನ್ನು ಕೈಯಲ್ಲಿ ಕಾಲಲ್ಲಿ ಸುಳ್ತಾಡ್ತಾ ಇರ್ಬೇಕಾದ್ರೆ ಅಡುಗಪ್ಪ ಅಂತ ಏನು ಇದ್ರಲ್ಲ ಉದ್ದನಾರು, ಅವರು ಉದ್ದಕ್ಕೆ ಎಣ ಬಿದ್ದಂಗೆ ಬಿದ್ದೇ ಬಿಟ್ಟಿದ್ದಾರೆ. ಅದು ನನಗೆ ಇವರು ವೀರಸ್ವಾಮಿ ಯಾರಿದಾರಲ್ಲ ಅವ್ರು ಬಂದು ಸಾರ್ ಅಂತ ನನ್ನ ಎತ್ಕೊಂಡು ಹೂವು ಹಾಕಿ ಬಿಟ್ಟಿದ್ರು. ನಾನು ಹಂಗೆ ಸುತ್ತೇಳಿ ಚೇರ್ ಹತ್ರ ಹೋಗ್ಬಿಟ್ಟಿದ್ದೀನಿ. ಮತ್ತೆ ಕಲ್ಲಿಂದ ಆಗಿಬಿಟ್ಟಿದ್ದೀನಿ ಆ ರೀತಿ. ಮತ್ತೆ ಅಲ್ಲಿಂದ ವಾಪಸ್ ಕರ್ಕೊಂಬಂದು ಮತ್ತೆ ಇಲ್ಲಿಗೆ ಬಿಟ್ಟರು ಅವರು. ಮತ್ತೆ ಸುತ್ತೇಳಿ ಅಲ್ಲಿಗೆ ಹೋಗ್ಬಿಟ್ಟಿದ್ದೀನಿ. ಅದು ನನಗೆ ತುಂಬ ನನ್ನನ್ನು ನಾನು ಮರ್ತ್ಬಿಟ್ಟಿದ್ದೀನಿ. ಅದೊಂದು ಕಾರ್ಯಕ್ರಮ ನನಗೆ ತುಂಬ ಇಷ್ಟವಾದ ಕಾರ್ಯಕ್ರಮ. ಅದಾದಮೇಲೆ ಅದಕ್ಕಿಂತ ಇಷ್ಟವಾಗಿತ್ತು ಅಂತಂದರೆ ನನಗೆ ಸೋಹಂ ಕಾರ್ಯಕ್ರಮ. ಇವತ್ತೇನು ಮಾಡಿದ್ವಲ್ಲ ಸೋಹಂ ಧ್ಯಾನ ಅಂತಕ್ಕಂಥದ್ದು, ನಾನು ಪ್ರಾರಂಭದಲ್ಲಿ ಮಾಡ್ತೀನಿ ಇಲ್ಲೋ ಅಂತ ಅಂದ್ಕೊಂಡೆ. ಆದರೂ ಎಲ್ಲೋ ಒಂದು ಕಡೆ ನಂಬಿಕೆ ಇತ್ತು ನನಗೆ ಮಾಡ್ಬೋದು ಅಂತಕ್ಕಂಥದ್ದು. ಆದರೆ ಪ್ರಾರಂಭದಲ್ಲಿ ಕಷ್ಟ ಆಯಿತು, 1ನೇ ಸಲ 2ನೇ ಸಲ. ತದನಂತರ ಮಾಡ್ತಾ ನನಗೆ ಅದೇನು ಚೈತನ್ಯ ಬಂತೋ ಗೊತ್ತಿಲ್ಲ, ಸಂಪೂರ್ಣ ಮಾಡಿ ಮುಗಿಸಿದಾದ್ಮೇಲೆ ನನಗೆ ಕರೆಂಟ್ ಶಾಕ್ ಹೊಡೆದಂಗೆ ಆಗ್ಬಿಟ್ಟಿದೆ. 2 ಕೈ ಹಿಂಗೆ ಅನಿಸ್ತು ನೈಜವಾಗಿ. 2 ಹಿಂಗೆ ಶಾಕ್ ಆದಂಗೆ ಆಯಿತು. ಆಮೇಲೆ ನರಗಳು ತಂಬೂರಿ ನಾಡಿ ಮಿಡಿದಂಗೆ ಅನಿಸ್ತು, ತಲೆ ಎಲ್ಲ ಆ ಥರ ಭಾವನೆ ಅನಿಸ್ತು. ಆಮೇಲೆ ನಾನು ಯಾವಾಗ ಮಲಗಿಸಿದ್ರಲ್ಲ, ಮಲಗಿದಾದ್ಮೇಲೆ ನನ್ನ ದೇಹದ ಎಲ್ಲ ಅಂಗಾಂಗಗಳು ಇದವೋ ಇಲ್ಲ ಅನ್ನಷ್ಟು ಫ್ರೀಯಾಗಿ ನಾನು ಪರಲೋಕ ಪ್ರವೇಶ ಮಾಡಿಬಿಟ್ಟಿದ್ದೆ. ಅದು ಅದ್ಭುತವಾದ ಅನುಭವ. ಅದನ್ನ ಎಂದಿಗೂ ವರ್ಣಿಸಲಾಗದ ನಾನು ಅಂಥ ಒಂದು ಅನುಭವ. ಅದು ಸೋಹಂ ಅಂತಂದರೆ ಒಂದು ಅಹಂ ಅಂತ. ಆ ಅಹಮ್ಮು ನಮ್ಮ ದೇಹದಿಂದ ಸಂಪೂರ್ಣ ವಿಲೀನ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಆ ಥರ ಭಾವನೆ ನನಗೆ ಅನಿಸ್ತು. ಅದಕ್ಕಿಂತ ಇನ್ನೂ ಒಂದು ಅಪರೂಪದ ಕಾರ್ಯಕ್ರಮ ಈ ಒಂದು ತರಬೇತಿಯಲ್ಲಿ ನಾನು ಕಂಡುಕೊಂಡಿದ್ದೇನು ಅಂತಂದರೆ ಎಂದೂ ನಡೆಯಲಾರದ ಅಪರೂಪದ ಮದುವೆ. ಅದನ್ನ ಎಂದಿಗೂ ಮರೆಯಲ್ಲ. ಯಾಕಂತಂದ್ರೆ
ಈ ತರಬೇತಿ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಹಳೆ ಸಂಪ್ರದಾಯವನ್ನ ಮೆಲುಕು ಹಾಕಿದಂತ ಅನುಭವ ಆಯ್ತು ನನಗೆ. ಯಾಕೆಂತಂದ್ರೆ ಗುರುಜಿ ಹೇಳ್ತಾ ಇದ್ರು, ಹಿಂದಿನ ಕಾಲದಲ್ಲಿ ಹೆಣ್ಣು ನೋಡ್ಲಿಕ್ಕೆ ಗಂಡು ನೋಡ್ಲಿಕ್ಕೆ ಅತ್ತೆ ಮಾವ ಹೋಗ್ತಿದ್ರು, ಗಂಡ ಹುಡುಗಿನ ಯಾರು ಕೇಳ್ತಿರ್ಲಿಲ್ಲ, ಅವರಷ್ಟಕ್ಕೆ ಅವರೇ ಕಾಯಿ ಮಾಡ್ಕೊಂಬಂದು ಮುಖ ಮುದ್ದೆ ನೋಡ್ತಿ ತಾಳಿ ಕಟ್ಟಲೆ ಅಂತ ಹೇಳುವಂತ ಸಂಪ್ರದಾಯ ಇತ್ತು ಅಂತ ಸಂಪ್ರದಾಯ ನಾವು ಈ ತರಬೇತಿ ಕಾರ್ಯಕ್ರಮದಲ್ಲಿ ಮಾಡಿ ನೋಡಿದ್ವಿ. ಅದು ಎಲ್ಲೋ ಒಂದ್ ಕಡೆಗೆ ಹಾಸ್ಯಕ್ಕೆ ಹೇಳ್ತಾ ಇದ್ದೀನಿ, ಮತ್ತೆ ಅನ್ಯತಾ ಭಾವಿಸಬೇಡಿ, ಹಾಸ್ಯಕ್ಕೆ ಹೇಳ್ತಾ ಇದ್ದೀನಿ. ಅಂತ ಒಂದು ಸಂಪ್ರದಾಯ ಇದು ನಾವು ಮಾಡಿದಷ್ಟು ಆ ಒಂದು ಸಂಪ್ರದಾಯಗಳು ಉಳಿತವೆ. ಅವನ್ನ ನಾವು ಯಾವಾಗ ಆಚರಣೆಗೆ ತರೋದಿಲ್ಲೋ ಅವು ನಮ್ಮಿಂದ ತೆರೆ ಮನೆಯಲ್ಲಿ ಸತ್ತಂತವೆ. ಇಂಥ ಒಂದು ಅಪರೂಪದ ಕಾರ್ಯಕ್ರಮ ಅದು ನನಗೆ ತುಂಬಾ ಇಷ್ಟವಾಯಿತು. ಆಮೇಲೆ ಏನು ಉಪನ್ಯಾಸ ನೀಡ್ತಾ ಇರ್ತಕ್ಕಂಥ ಗುರೂಜಿ ಹಾಸ್ಯ ಮಿಶ್ರಿತ ಶೈಲಿ ಅದು ಒಂದು ಸ್ವಲ್ಪ ನನಗೆ ಇಷ್ಟ ಆಯ್ತು. ಅವರಿಗೆ ಧನ್ಯವಾದ ಹೇಳಲಿಕ್ಕೆ ಈ ವೇದಿಕೆ ಮೂಲಕ. ಆಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವೀರೇಶ್ ಸ್ವಾಮಿ ಮತ್ತು ರಮೇಶ್ ಅವ್ರನ್ನ ನಾನು ಕೃತಜ್ಞತೆಯನ್ನು ಅವರಿಗೆ ಹೇಳಲೇಬೇಕು. ಯಾಕೆ ಅಂತಂದ್ರೆ ಅವರು ನಮ್ಮನ್ನು ಎಷ್ಟು ಆತ್ಮೀಯತೆಯಿಂದ ಪ್ರೀತಿಯಿಂದ ನಮ್ಮನ್ನ ವಿಶ್ವಾಸಕ್ಕೆ ತಗೊಂಡು ಅತ್ಯಂತ ಸಂಯಮದಿಂದ ಅತ್ಯಂತ ತಾಳ್ಮೆಯಿಂದ, ಸರ್ ನೀವು ಹೀಗಿರಿ, ಸರ್ ನೀವು ಹೀಗಿರಿ, ಸ್ವಲ್ಪ ನಾನು ಅವಾಗ ಪ್ರಿನ್ಸಿಪಾಲ್ ಅವಾಗ ಫೋನ್ ಬರ್ತಾ ಇತ್ತು, ಮೆಸೇಜ್ ಬರ್ತಾ ಇತ್ತು, ಅವಾಗ ನನ್ನ ಮೊಬೈಲ್ ನೋಡಿದೆ, ಸರ್ ಪ್ಲೀಸ್ 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 ಸರ್ ಪ್ಲೀಸ್ ಸರ್ ಅಂತ ಮುಖ ಈಗ ಕಿವಿಸ್ಕೊಂಡು ಹೇಳೋದು. ಅದು ಯಾಕೋ ನನಗೆ ಒಂದು ರೀತಿ ಆ ಥರ ಹೇಳಿಕೆ ಐತಲ್ಲ, ಅದೇ ನಾವು ಸ್ವಲ್ಪ ಆರ್ಡರ್ ಮಾಡಿ ಹೇಳ್ತೀನಿ, ನಾನು ಸ್ವಲ್ಪ ಬೇಸರ ಆಗ್ತಿದ್ನೇನೋ. ಆದ್ರೆ ಅವರು ಮುಖ ಕಿವಿಚ್ಕೊಂಡು ಸರ್ ಪ್ಲೀಸ್ ಸರ್ ಈಗ ಹೇಳೋದು ನನಗೆ ಯಾಕೋ ಈ ಒಂದು ಕಾರ್ಯಕ್ರಮ ಇಷ್ಟೆಲ್ಲ ಯಶಸ್ವಿಗೆ ಅವರು ಕೂಡ ತುಂಬಾ ಕಾರಣಕರ್ತರು ಅಂತ ನಾನು ಧನ್ಯವಾದ ಹೇಳ್ತೇನೆ. ಆಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಇವರು ಅಲ್ಲಮ ಪ್ರಭುಗಳ ವಚನವನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದಿಂದ ಸಂಬಂಧವಯ್ಯ, ಬೆಟ್ಟದ ಮೇಲಿನ ನಲ್ಲಿಕಾಯಿ, ಸಮುದ್ರದೊಳಗಿನ ಉಪ್ಪು ಎಲ್ಲಿಂದ ಎಲ್ಲಿಗೆ ಸಂಬಂಧವಯ್ಯ ಅಂತ ಹೇಳ್ತಾನೆ ಬಸವ ಅಲ್ಲಮ ಪ್ರಭು. ನಾವು ಎಲ್ಲಿಂದೋ ಬಂದವರು, ಎಲ್ಲಿಂದೋ ಇಲ್ಲಿ ಜಾಯಿನ್ ಆಗಿದ್ವಿ. ಸುಮಾರು 10 ದಿನಗಳ ಕಾಲ ನಿಮ್ಮೆಲ್ಲರ ಜೊತೆಗೆ ಒಡನಾಟದಲ್ಲಿ ಇಟ್ಕೊಂಡು ಸ್ನೇಹ ಸೌಹಾರ್ದತೆಯಿಂದ ಪ್ರೀತಿ ವಿಶ್ವಾಸದಿಂದ ಅತ್ಯಂತ ಕಾಳಜಿಯಿಂದ ನಾವೆಲ್ಲರೂ ತರಬೇತಿಯಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಆಮೇಲೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ನೀವೆಲ್ಲರೂ ಕಾರಣಕರ್ತರಾಗಿರ್ತೀರಿ. ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು